ನಮಸ್ಕಾರ. ಈ ವರ್ಷ 2024-25ನೇ ಸಾಲಿನೊಳಗಡೆಗೆ ಪ್ರಥಮ ಭಾಷೆ ಕನ್ನಡ ವಿಷಯವನ್ನು ಪರೀಕ್ಷೆ ಬರೀತಾ ಇರ್ತಕ್ಕಂಥ 10ನೇ ತರಗತಿ ಮಕ್ಕಳಿಗೆ ಈ ವಿಡಿಯೋದಲ್ಲಿ ಸುಲಭವಾಗಿ 35ಕ್ಕಿಂತ ಹೆಚ್ಚು ಅಂಕ ಹೇಗೆ ಗಳಿಸಬೇಕು ಅನ್ನೋಂಥದ್ರ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ನಾನು ಗಜಾನಂದ ಸೊಗಲನ್ನವರು. ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಾವುಗಳು 100 ಅಂಕಕ್ಕೆ ಏನಪ್ಪ ಅಂದ್ರೆ ಉತ್ತರಗಳನ್ನು ಬರಿತಾ ಇದ್ದೀರಿ. ಅಲ್ಲಿ ಗದ್ಯ, ಪದ್ಯ, ಪಠ್ಯಪೋಷಕ, ಅಪಠಿತ ಗದ್ಯ ಮತ್ತು ವ್ಯಾಕರಣಕ್ಕೆ ಅಂಕಗಳು ವಿಭಾಗವಾರು ಇರೋದನ್ನು ತಾವು ನೋಡಲಾಗಿ ಗದ್ಯಕ್ಕೆ 28 ಅಂಕ, ಪದ್ಯಕ್ಕೆ 30 ಅಂಕ ಮತ್ತು ಪಠ್ಯಪೋಷಕಕ್ಕೆ 9, ಅಪಠಿತ ಗದ್ಯಕ್ಕೆ 4 ಮತ್ತು ವ್ಯಾಕರಣ ಅಂಶಗಳಿಗೆ ಸಂಬಂಧಪಟ್ಟಂಗೆ 29 ಅಂಕಗಳು ನಿಗದಿ ಆಗಿರತಕ್ಕಂಥದ್ದು. ಈ 5 ವಿಭಾಗಗಳಲ್ಲಿ ಸುಲಭವಾಗಿ 35ಕ್ಕಿಂತ ಹೆಚ್ಚು ಅಂಕಗಳನ್ನು ಹೇಗೆ ಗಳಿಸಬೇಕು ಅನ್ನೋದರ ಕುರಿತು ಮಾಹಿತಿಯನ್ನು ನಿಮಗೆ ಇಲ್ಲಿ ನೀಡ್ತಾ ಸಾಕ್ತೇನೆ. 35ಕ್ಕಿಂತ ಹೆಚ್ಚು ಅಂಕ ಗಳಿಸ್ತಕ್ಕಂಥ ಮಕ್ಕಳು, ಪಾಸಾಗಲೇಬೇಕಾಗಿರ್ತಕ್ಕಂಥ ಮಕ್ಕಳು ತುಂಬ ಸುಲಭವಾಗಿ 4 ಅಂಕಗಳನ್ನು ಪಡೆಯತಕ್ಕಂಥ ಒಂದು ವಿಭಾಗ ಯಾವುದಪ್ಪ ಅಂತಂದ್ರೆ ಪದ್ಯ ಕಂಠಪಾಠ ವಿಭಾಗ. ಪ್ರಶ್ನೆ ಸಂಖ್ಯೆ 39 ಇರುತ್ತೆ. ತಪ್ಪಿಲ್ಲದಂತೆ ಬರೆದಿರತಕ್ಕಂಥ ಪ್ರತಿಯೊಂದು ಸಾಲಿಗೆ 4 ಅಂಕಗಳು. ತಾವುಗಳು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ 8 ಪದ್ಯಗಳಿದ್ದಾವೆ. 8 ಪದ್ಯಗಳಿಂದ ಪದ್ಯದ ಕೊನೆಗೆ ಕೊಟ್ಟಿರ್ತಕ್ಕಂಥ ಚಟುವಟಿಕೆಯಲ್ಲಿ ಕೊಟ್ಟಿರುವಂತಹ ಒಂದೊಂದೇ ಪ್ಯಾರಾಗ್ರಾಫನ್ನು ಕಂಠಪಾಠ ಮಾಡಿ ಬರೆದರೆ ಸಾಕು. ಏನಪ್ಪ ಅಂದ್ರೆ 4 ಅಂಕಗಳು ಸುಲಭವಾಗಿ ನಮಗೆ ಇಲ್ಲಿ ಸಿಗ್ತವೆ ಅಂತ. ಇನ್ನು ಎರಡನೇ ಒಂದು ಪ್ರಮುಖ ಅಂಶ ಯಾವುದಪ್ಪ ಅಂತಂದ್ರೆ ಕವಿ ಪರಿಚಯ. ಈ ಕವಿ ಪರಿಚಯಕ್ಕೆ ಇರತಕ್ಕಂಥದ್ದು ಏನಪ್ಪ ಅಂದ್ರೆ ನಿಗದಿತ ಅಂಕಗಳು 6 ಅಂಕ. 6 ಅಂಕದಲ್ಲಿ ಪದ್ಯದಿಂದ ಒಂದು ಕವಿ ಪರಿಚಯಗಳನ್ನ ನೀಡುವಂಥದ್ದು. ಹಾಗಾಗಿ ತಾವುಗಳು ಕವಿ ಸ್ಥಳ, ಕಾಲ, ಕೃತಿಗಳೊಂದಿಗೆ, ಪ್ರಶಸ್ತಿ ಬಿರುದುಗಳೊಂದಿಗೆ ವಾಕ್ಯ ರೂಪದಲ್ಲಿ ಬರೆದ್ರೆ ತಮಗೆ 6 ಅಂಕಗಳು ಸುಲಭವಾಗಿ ಸಿಗುತ್ತವೆ. ತಾವಿಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು ಚಾರ್ಟನ್ನು ಹಾಕ್ಕೊಂಡು 14 ಕವಿ ಲೇಖಕರ ಪರಿಚಯವನ್ನು ಚಾರ್ಟ್ ರೂಪದಲ್ಲಿ ಸಿದ್ಧಪಡಿಸಿಕೊಂಡು ಅಧ್ಯಯನ ಮಾಡಿದ್ದಾದ್ರೆ ಅದನ್ನು ವಾಕ್ಯ ರೂಪದಲ್ಲಿ ಬರವಣಿಗೆಗೆ ತಾವುಗಳು ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಮಾಡಿದ್ದಾದ್ರೆ 6 ಅಂಕಗಳು ಸುಲಭವಾಗಿ ಇಲ್ಲಿ ತಮಗೆ ದಕ್ತವೆ. ಈ ಕವಿ ಕೃತಿ ಬರವಣಿಗೆ ಆದ ನಂತರ ಇನ್ನೊಂದು ಸುಲಭವಾಗಿ 4 ಅಂಕಗಳು ಬರತಕ್ಕಂಥ ವಿಭಾಗ ಯಾವುದಪ್ಪ ಅಂತಂದ್ರೆ ಅಪಠಿತ ಗದ್ಯ, ಅನ್ಸೀನ್ ಪ್ಯಾಸೇಜ್ ಅಂತ ಏನು ಹೇಳ್ತೀವಲ್ಲ ಅದು 4 ಅಂಕಗಳು ಬರುವಂಥದ್ದು. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಡ್ತಾರೆ. ಪ್ರಶ್ನೆ ಸಂಖ್ಯೆ ಎಷ್ಟಿರುತ್ತಪ್ಪ, 43ನೇ ಪ್ರಶ್ನೆ. ಅ ಮತ್ತು ಬ 2 ಪ್ರಶ್ನೆಗಳಿರುವಂಥದ್ದು. 2 ಅಂಕಗಳಿಗೆ 2 ಪ್ರಶ್ನೆಗಳು. ತಾವು ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಆ ಪ್ಯಾಸೇಜನ್ನು ಓದೋದಕ್ಕಿಂತ ಮುಂಚೆ, ಅಪಠಿತ ಗದ್ಯವನ್ನು ಓದೋದಕ್ಕಿಂತ ಮುಂಚೆ ಪ್ರಶ್ನೆಗಳನ್ನು ಓದಿ ಆ ಪ್ರಶ್ನೆಗಳಲ್ಲಿ ಇರತಕ್ಕಂಥ ಪ್ರಮುಖ ಅಂಶಗಳನ್ನು ಪ್ಯಾರಾಗ್ರಾಫ್ನಲ್ಲಿ ಗುರುತು ಹಾಕಿಕೊಂಡು ತದನಂತರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಿದ್ಧಪಡಿಸಿಕೊಂಡು ಬರೆದಿದ್ದಾದ್ರೆ 4 ಅಂಕಗಳು ಸುಲಭವಾಗಿ ಇಲ್ಲಿ ತಮಗೆ ಸಿಗ್ತವೆ. ಇನ್ನೊಂದು ವಿಭಾಗ ಬಹಳ ಮುಖ್ಯವಾಗಿರುವಂಥದ್ದು ಯಾವುದಪ್ಪ ಅಂತಂದ್ರೆ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರವಣಿಗೆ ಮಾಡ್ತಕ್ಕಂಥ ವಿಭಾಗ. ತಾವುಗಳು ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಮಗೆ ನೀಡಿರ್ತಕ್ಕಂಥ 8 ಪದ್ಯಗಳಿಂದಲೇ ಒಂದು ಪ್ಯಾರಾಗ್ರಾಫನ್ನು ಆಯ್ಕೆ ಮಾಡಿಕೊಂಡು ಆ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂಗೆನೆ ತಮಗೆ ಸಾರಾಂಶವನ್ನು ಬರೆಯೋದಕ್ಕೆ ಕೊಡ್ತಾರೆ. ಒಟ್ಟಾರೆಯಾಗಿ ತಾವುಗಳು ಪ್ರತಿ ಪಠ್ಯಭಾಗದಿಂದ ಆಶಯದಲ್ಲಿ ಕೊಟ್ಟಿರ್ತಕ್ಕಂಥ ಆಶಯದಲ್ಲಿ ಇರುವಂಥ ಅಂಶಗಳನ್ನು ಮುಖ್ಯವಾಗಿ ಇಟ್ಕೊಂಡು ತಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಸಿದ್ಧತೆಯನ್ನು ಮಾಡಿಕೊಂಡು ಆ ಪ್ಯಾರಾಗ್ರಾಫ್ನಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನು ಕ್ರೋಢೀಕರಣ ಮಾಡಿ ಬರೆದಿದ್ದಾದ್ರೆ ಇನ್ನೂ ಕೂಡ ಸುಲಭವಾಗಿ ನಿಮಗೆ 4 ಅಂಕಗಳು ಸಿಗ್ತವೆ. ಹಾಗಾಗಿ ಬರವಣಿಗೆ ಮಾಡ್ತಕ್ಕಂಥ ಸಂದರ್ಭಗಳಿಗೆ ಉದಾಹರಣೆಗೆ ಒಂದು ಸಂಕಲ್ಪ ಗೀತೆಗಳಿಗೆ ಕೊಟ್ಟಿದ್ರೆ ಕವಿ ಜಿ.ಎಸ್. ಶಿವರುದ್ರಪ್ಪನವರು ಬರೆದಿರತಕ್ಕಂಥ ಸಂಕಲ್ಪ ಗೀತೆ ಪದ್ಯಭಾಗದಲ್ಲಿ ನಾವು ಜೀವನದಲ್ಲಿ ಧನಾತ್ಮಕ ಭಾವನೆಗಳನ್ನು ಹೊಂದಿ ಬೆಳೆಸಿಕೊಂಡು ದೃಢ ಸಂಕಲ್ಪವನ್ನು ಹೊಂದಬೇಕೆಂದು ಕವಿ ಹೇಳಿದ್ದಾರೆ ಅಂತ ಬರೆದಿದ್ದಾರೆ. ಅಲ್ಲಿ 4ಕ್ಕೆ 4 ಅಂಕಗಳು ಇಲ್ಲಿ ಸಿಗುತ್ತವೆ ಅಂತ. ಹಾಗಾಗಿ ಇಲ್ಲಿ ಅಂಕಗಳು ಸುಲಭವಾಗಿ ಪಡೆದುಕೊಳ್ತಕ್ಕಂಥ ವಿಭಾಗ ಇದಾಗಿರೋದ್ರಿಂದ ಮಕ್ಕಳು ಯಾವುದನ್ನು ಕೂಡ ಏನಪ್ಪಾ ಅಂದ್ರೆ ತಪ್ಪಿಲ್ಲದಂತೆ ಬರೆದ್ರೆ ಉತ್ತಮವಾದಂಥ ಅಂಕಗಳು ತಮಗೆ ಸಿಗ್ತವೆ ಅಂತ. ಇನ್ನೊಂದು ಬಹಳ ಮುಖ್ಯವಾಗಿ 3 ಅಂಕಗಳು ಸಿಗ್ತಕ್ಕಂಥ ವಿಭಾಗ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಗಾದೆ ಮಾತನ್ನ ಬರವಣಿಗೆ ಮಾಡ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಸಂಖ್ಯೆ 32 ನಿಗದಿತ ಅಂಕಗಳು 3 ಅಂಕಗಳಿರುವಂಥದ್ದು. ಇಲ್ಲಿ ಅಂಕ ವಿತರಣೆ ಏನಾಗುತ್ತಪ್ಪ ಅಂದ್ರೆ ಗಾದೆ ಮಹತ್ವವನ್ನು ಬರೀಲಿಕ್ಕೆ 1 ಅಂಕ ಮತ್ತು ಗಾದೆ ವಿಸ್ತರಣೆ ಮತ್ತು ವಾಕ್ಯ ಶೈಲಿಗೆ ಇನ್ನೂ 2 ಅಂಕಗಳು ಇರುವಂಥದ್ದು. ಹಾಗಾಗಿ ತಾವು ಬರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಗಾದೆಗಳು ವೇದಗಳಿಗೆ ಸಮಾನ. ಗಾದೆ ಹಿರಿಯರು ಹೇಳಿದಂಥ ಅನುಭವದ ನುಡಿಮುತ್ತುಗಳಾಗಿದ್ದಾವೆ.
ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಅಂತನ್ನುವಂಥದ್ದನ್ನು ಬರೆದು ಕೊಟ್ಟಿರುವಂಥ ಗಾದೆ ಮಾತನ್ನು ಮುಂದುವರಿಸಿ ಅದರ ವಿವರಣೆಯನ್ನು ಬರೆದದ್ದಾದರೆ ತಮಗೇನಪ್ಪ ಅಂತಂದ್ರೆ ಸುಲಭವಾಗಿ 3 ಅಂಕಗಳು ಇಲ್ಲಿ ಸಿಗ್ತವೆ. ನಾವು ಒಂದು ಪ್ಯಾಕೇಜ್ ಪ್ರೊವೈಡ್ ಮಾಡ್ತಾ ಇದ್ದೇವೆ, ಅದರಲ್ಲಿ ಅದಕ್ಕೆ ಕುರಿತಾಗಿರತಕ್ಕಂಥ ಹೆಚ್ಚಿನ ಅಂಶಗಳನ್ನು ತಾವುಗಳು ನೋಡಿಕೊಳ್ಬಹುದು ಅಂತ. ಹಾಗಾಗಿ ನೋಡಿ, ಇಲ್ಲಿ 2 ವಿಭಾಗಗಳನ್ನು ಮಾಡ್ಕೊಂಡಿದ್ದೇವೆ ತಮಗೆ ನೀಡಿರ್ತಕ್ಕಂಥ ಗಾದೆ ಮಾತುಗಳಲ್ಲಿ. ಈ ಮಾತೆ ಮುತ್ತು ಮಾತೆ ಮೃತ್ಯು, ಮಾತು ಬೆಳ್ಳಿ ಮೌನ ಬಂಗಾರ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಜೊತೆಗೆ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು, ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು, ಇವೆಲ್ಲ ಮಾತಿನ ಕುರಿತಾಗಿ ಇರತಕ್ಕಂಥ ಏನಪ್ಪಾ ಅಂತಂದ್ರೆ ಗಾದೆ ಮಾತುಗಳಾಗಿರೋದ್ರಿಂದ ಇವಕ್ಕಷ್ಟಕ್ಕೂ ಸೇರಿಸ್ಕೊಂಡು ಒಂದು ಪ್ಯಾರಾಗ್ರಾಫನ್ನು ಸಿದ್ಧಪಡಿಸಿ ನಾವು ನೀಡಿದ್ದೇವೆ. ಅದನ್ನ ಸಿದ್ಧಪಡಿಸಿಕೊಂಡು ಏನಪ್ಪಾ ಅಂತಂದ್ರೆ ಕೊಟ್ಟಿರುವ ಗಾದೆ ಮಾತಿಗೆ ತಾವು ಅರ್ಥ ವಿವರಣೆಯನ್ನು ಬರೆದದ್ದಾದ್ರೆ 3ಕ್ಕೆ 3 ಅಂಕಗಳು ಸುಲಭವಾಗಿ ನಮಗೆ ಸಿಗ್ತವೆ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಭಾಗ, ಸುಲಭವಾಗಿ ನಿಮಗೆ ಅಂಕಗಳು ಬರ್ತಕ್ಕಂಥ ವಿಭಾಗ ಯಾವುದಪ್ಪ ಅಂದ್ರೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಅಂತಕ್ಕಂಥ ಭಾಗ. ಇಲ್ಲಿ ತಾವುಗಳು ಸುಲಭವಾಗಿ 1 ಅಂಕನ್ನ ಪಡಿಬಹುದು ಅಂತ. 1 ಸಾಲು, 2 ಸಾಲು, 3 ಸಾಲುಗಳನ್ನು ಪದ್ಯಗಳನ್ನು ಕೊಟ್ಟಿದ್ರೆ ಸುಲಭವಾಗಿ ತಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಅಲ್ಲಿ 2 ಸಾಲುಗಳನ್ನು ಕೊಟ್ಟಿದ್ರೆ ಅದನ್ನು ಕಂದಪದ್ಯ ಅಂತ ನೇರವಾಗಿ ತಾವು ಗುರುತಿಸಬಹುದು. 1 ಸಾಲನ್ನು ಕೊಟ್ಟಿದ್ರೆ ಅದು ಅಕ್ಷರಗಣ ಆಧಾರಿತವಾಗಿರ್ತಕ್ಕಂಥ ಛಂದಸ್ಸು ಅಂತ ಬರೆದ್ರೆ ಸಾಕು. 3 ಸಾಲುಗಳನ್ನು ಕೊಟ್ಟಿರೋದು ಷಟ್ಪದಿ ಅಂತ ಬರೆದ್ರೆ ಸಾಕು ಅಂತ ನಾನು ಇಲ್ಲಿ ತೋರಿಸಿದ್ದೇನೆ. 2 ಸಾಲುಗಳನ್ನು ಕೊಟ್ಟದ್ದಾದ್ರೆ ಕಂದಪದ್ಯ 4 ಮಾತ್ರೆ 3 ಗಣಗಳನ್ನು ಒಳಗೊಂಡಿರುತ್ತೆ. ಷಟ್ಪದಿ ಅಂದ್ರೆ ನಮಗೆ 2 ವಿಭಾಗಗಳಿರ್ತಕ್ಕಂಥದ್ದು, ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ. ಷಟ್ಪದಿ ಅನ್ನುವಂಥದ್ದನ್ನ ನೀವು ಗ್ರಹಿಕೆ ಮಾಡಿಕೊಂಡ ನಂತರ ಮೊದಲನೇ ಸಾಲಿನಲ್ಲಿ ಇರತಕ್ಕಂಥ ಮಾತ್ರೆಗಳನ್ನು ಎಣಿಸಬೇಕು. ಅಲ್ಲಿ 14 ಮಾತ್ರೆಗಳು ಬಂದರೆ ಅದನ್ನ ಭಾಮಿನಿ ಷಟ್ಪದಿ ಅಂತ ತಾವು ಗುರುತಿಸಬೇಕು. 20 ಮಾತ್ರೆಗಳು ಬಂದರೆ ವಾರ್ಧಕ ಷಟ್ಪದಿ ಅಂತ ಗುರುತಿಸಬೇಕು ಅಂತ. ಇನ್ನು 1 ಸಾಲು ತಮಗೆ ನೀಡ್ತಾರಲ್ಲ, ಅಲ್ಲಿ ನೀಡಿದರೆ ಅದು ಅಕ್ಷರಗಣ ಅಂತನ್ನುವಂಥದ್ದು. ಯಮಾತ ರಾಜ ಬಾಣ ಸಲಗಮ್ಮ ಹಾಕಿ ತಾವುಗಳು ಅಕ್ಷರಗಣಗಳನ್ನು ಗುರುತಿಸುವಂಥದ್ದು. ಇಲ್ಲಿ ಇನ್ನೊಂದು ಸುಲಭವಾಗಿ ಚಂಪಕಮಾಲ ವೃತ್ತ ಮತ್ತು ಉತ್ಪಲಮಾಲ ವೃತ್ತಗಳನ್ನು ಮಾತ್ರ ತಮಗೆ ನೀಡತಕ್ಕಂಥ ಒಂದು ವಿಚಾರ ಇರೋದ್ರಿಂದ ತಾವುಗಳು ಇಲ್ಲಿ ಚಂಪಕಮಾಲ ವೃತ್ತವನ್ನು ಗುರುತಿಸೋದಕ್ಕೆ ಆರಂಭದಲ್ಲಿ 4 ಲಘುಗಳು ಬಂದರೆ ನೇರವಾಗಿ ತಾವು ಚಂಪಕಮಾಲ ವೃತ್ತ ಅನ್ಬೇಕು. ಇನ್ನ ಮೊದಲಿಗೆ ಒಂದು ಗುರು ಬಂದು ಮುಂದೆ ಲಘುಗಳು ಬಂದರೆ ಅದಕ್ಕೇನಪ್ಪ ಅಂದ್ರೆ ಉತ್ಪಲಮಾಲ ವೃತ್ತ ಅಂತ ಹಾಕಿ ಈ ಯಮಾತ ರಾಜಮಾನ ಸಲಗದಿಂದ ಅಕ್ಷರ ಗಣಗಳನ್ನು ಗುರುತಿಸಿಬಿಟ್ರೆ 3ಕ್ಕೆ 3 ಅಂಕಗಳು ಇಲ್ಲಿ ನಮಗೆ ಸಿಗ್ತಾವ. ಇನ್ನೊಂದು ವಿಭಾಗ ಬಹಳ ಮುಖ್ಯವಾಗಿರತಕ್ಕಂಥದ್ದು ಅಲಂಕಾರ. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ. ಇಲ್ಲಿ ಬಹಳ ಮುಖ್ಯವಾಗಿ ಪರೀಕ್ಷೆಗಳಲ್ಲಿ ಪದೇ ಕೇಳ್ತಕ್ಕಂಥ ವಿಭಾಗಗಳು ಯಾವುದಪ್ಪ ಅಂದ್ರೆ ಉಪಮಾಲಂಕಾರ, ತಪ್ಪಿದ್ರೆ ರೂಪಕಾಲಂಕಾರ, ಇನ್ನ ದೃಷ್ಟಾಂತ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ಅರ್ಥಾಂತರನ್ಯಾಸ ಅಲಂಕಾರಗಳನ್ನು ತಮಗೆ ಕೇಳೋದಾದ್ರೂ ಕೂಡ ಪಠ್ಯಭಾಗದಲ್ಲಿ ನೀಡಿರತಕ್ಕಂಥ ಉದಾಹರಣೆಗಳನ್ನೇ ಅಲ್ಲಿ ಕೇಳೋದ್ರಿಂದ ತಾವುಗಳು ಸುಲಭವಾಗಿ ಏನಪ್ಪಾ ಅಂತಂದ್ರೆ ಅವುಗಳನ್ನ ಒಂದು ಚಾರ್ಟ್ ರೂಪದಲ್ಲಿ ಸಿದ್ಧಪಡಿಸಿಕೊಂಡದ್ದಾದ್ರೆ ನೇರವಾಗಿ ಏನಪ್ಪಾ ಅಂತಂದ್ರೆ ತಾವು ಗುರುತಿಸಬಹುದು. ನಾನು ನೆನಪಿಡೋದಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಒಂದಷ್ಟು ಅಂಶಗಳನ್ನ ನಾನು ಹೇಳ್ತೇನೆ. ಇಲ್ಲಿ ಒಂದು ಉಪಮಾಲಂಕಾರ ಇದ್ರೆ ಅಲ್ಲಿ ಏನಿರ್ತದಪ್ಪ ಅಂತಂದ್ರೆ ಉಪಮಾಲಂಕಾರದಲ್ಲಿ ಬಹಳ ಮುಖ್ಯವಾಗಿ ತಾವು ಗುರುತಿಸೋದಕ್ಕೆ ಸುಲಭವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅಂತೆ, ಹಂಗ, ಓ ರೀತಿಯ ವಾಚಕ ಪದಗಳಿದ್ರೆ ಅದು ಉಪಮಾಲಂಕಾರ ಇರುತ್ತೆ. ಕೆಲವೊಂದಷ್ಟು ಉದಾಹರಣೆಗಳು ಕೂಡ ಇಲ್ಲಿರುವಂಥದ್ದು. ಸಮನ್ವಯಗೊಳಿಸೋದು ತಮ್ಮ ಪಠ್ಯ ಪುಸ್ತಕದಲ್ಲಿ ನೀಡಿದ್ದಾರೆ, ಅದೇ ರೀತಿಯಲ್ಲಿ ಸಮನ್ವಯಗೊಳಿಸಬೇಕು. ಉಪಮಾನ, ಉಪಮೇಯ, ಉಪಮಾವಾಚಕ, ಸಮಾನ ಧರ್ಮ ಅದನ್ನು ಸಮನ್ವಯಗೊಳಿಸಿ ಬರೆದದ್ದಾದ್ರೆ ಏನಪ್ಪಾ ಅಂದ್ರೆ 3ಕ್ಕೆ 3 ಅಂಕಗಳು ಇಲ್ಲಿ ಸಿಗ್ತವಾಗುತ್ತೆ. ಇಲ್ಲಿ ನೋಡ್ರಿ, ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಸುಲಭವಾಗಿ ತಾವು ಹೇಳ್ಬೋದು. ಅಂತ್ಯ ಅಂತ ಇದೆ ಅನ್ನುವಾಗ ಇದನ್ನೇನಪ್ಪ ಅಂದ್ರೆ ನೀವು ಉಪಮಾಲಂಕಾರ ಅಂತ ಹೇಳ್ಬೋದು ಅಂತ. ಇನ್ನು ರೂಪಕಾಲಂಕಾರವು ನೇರವಾಗಿ ಏನಿರ್ತದಪ್ಪ ಅಂತಂದ್ರೆ ಮಾರಿ ಗೌತಮವಾಯಿತು ನಾಳಿನ ಭಾರತವು, ಸೀತೆಯ ಮುಖ ಕಮಲ ಅರಳಿತು, ಈ ತೆರನಾಗಿ ವಾಚಕ ಪದ ಇಲ್ಲದೆ ಹೋದದ್ದರಿಂದ ಅಲ್ಲಿ ನೇರವಾಗಿ ತಾವು ಗುರುತಿಸೋದಕ್ಕೆ ಅನುಕೂಲ ಆಗುತ್ತೆ. ದೃಷ್ಟಾಂತ ಅಲಂಕಾರವನ್ನು ನೋಡೋದಾದ್ರೆ ಅಲ್ಲಿ ನಿಮ್ಗೆ ನೆನಪಿಡೋದಕ್ಕೊಂದು ಸುಲಭವಾದಂಥ ಸೂತ್ರವನ್ನು ಹೇಳ್ತಾ ಇದ್ದೇನೆ. ಅರ್ಧ ವಿರಾಮ ಚಿಹ್ನೆ ಆ ವಾಕ್ಯ ರೂಪದೊಳಗಿದ್ರೆ ತಾವು ದೃಷ್ಟಾಂತ ಅಲಂಕಾರ ಅಂತ ಹೇಳ್ಬೋದು. ಇನ್ನ ಉತ್ಪ್ರೇಕ್ಷ ಅಲಂಕಾರ ವಾಕ್ಯ ರೂಪದೊಳಗಿರುವಂಥದ್ದು, ಬಹುಶಃ ಮೇಲಿಕ್ಕೆ ಹೇಳಿದ್ರು ಕೂಡ ಇದೊಂದೇ ಉದಾಹರಣೆ ಇರುವಂಥದ್ದು. ಅದನ್ನ ತಾವು ಗುರುತು ಅಚ್ಚೋದ ಸರವು ತ್ರೈಲೋಕ್ಯ ಲಕ್ಷ್ಮಿಯ ತನ್ನ ಸೌಂದರ್ಯ ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಅಂತ ಹೇಳ್ತಕ್ಕಂಥದ್ದು ಅದಿದೆ ಬರೆಯುವಂಥದ್ದು. ಇನ್ನು ಅರ್ಥಾಂತರನ್ಯಾಸ ಅಲಂಕಾರದೊಳಗೆ ಏನಿರ್ತದಪ್ಪ ಅಂದ್ರೆ 2 ವಾಕ್ಯಗಳಿರ್ತವೆ. ಉದಾಹರಣೆ ನೋಡಿ, ಆತನ ಉಂಡು ಮನೆಗೆ ಕೇಳು ಬಗೆದನು, ಕೃತಜ್ಞರು ಏನನ್ನು ತಾನೇ ಮಾಡುತ್ತಾರೆ ಅನ್ನುವಂಥದ್ದು. ಹಾಗಾಗಿ 2 ವಾಕ್ಯಗಳಿರೋದ್ರಿಂದ ಅದನ್ನು ಸುಲಭವಾಗಿ ಗುರುತಿಸಿ ತಾವು ಬರೆದಿದ್ದಾದ್ರೆ 3ಕ್ಕೆ 3 ಅಂಕಗಳು ಇಲ್ಲೂ ಕೂಡ ತಮಗೆ ಸಿಗ್ತವ ಅಂತ. ಇನ್ನೊಂದು ಬಹಳ ಮುಖ್ಯವಾಗಿ ತಮಗೆ ಸಿಗ್ತಕ್ಕಂಥ ಸುಲಭವಾಗಿ 5 ಅಂಕಗಳು ಬರೋದಕ್ಕೆ ಸಹಕಾರಿಯಾಗ್ತಕ್ಕಂಥ ಭಾಗ ಯಾವುದಪ್ಪ ಅಂದ್ರೆ ಪತ್ರ ಬರವಣಿಗೆ. ಈ ಪತ್ರ ಬರವಣಿಗೆಯಲ್ಲಿ
ತಾವುಗಳು ನೀಡಿರ್ತಕ್ಕಂಥ ಪ್ಯಾಟರ್ನ್ನಲ್ಲಿ ಪತ್ರಗಳನ್ನು ಬರೆದು ಬಿಟ್ರೆ 5ಕ್ಕೆ 5 ಅಂಕಗಳು ಸಿಗ್ತವ. ಬಹಳ ಮುಖ್ಯವಾಗಿ 2 ಪತ್ರಗಳನ್ನು ಕೊಡ್ತಾರೆ. ಹಾಗಾಗಿ ತಾವೇನು ಮಾಡ್ರಪ್ಪ ಅಂತಂದ್ರೆ ವ್ಯಾವಹಾರಿಕ ಪತ್ರವನ್ನು ಸಿದ್ಧತೆಯನ್ನು ಮಾಡಿಕೊಳ್ಳ್ರಿ. ವ್ಯಾವಹಾರಿಕ ಪತ್ರದ ಒಂದು ಪ್ಯಾಟರ್ನ್ ಇಲ್ಲಿ ನಾನು ನೀಡಿದ್ದೇನೆ. ಈ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಂದ್ರ ವಿಳಾಸ, ಇವರಿಗೆ ಸಂಬೋಧನೆಯನ್ನು ಕುರಿತು ಮಾನ್ಯರೇ, ವಿಷಯ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ತಾವುಗಳು ಇಲ್ಲಿ ದಿನಾಂಕವನ್ನು ಹಾಕ್ತಕ್ಕಂಥದ್ದು, ಮೇಲ್ಕಾಣಿಸಿದ ವಿಷಯದ ಅನ್ವಯ ಅಂತೇಳಿ ಪತ್ರದ ಒಡನಾಳವನ್ನು ಬರೆದು ವಂದನೆಗಳೊಂದಿಗೆ ಅಂತ ಮುಗಿಸಿ ನಮ್ಮ ನಂಬುಗೆ ಅಂತೇಳಿ ಸಹಿಯನ್ನು ಹಾಕಿ ಆಮೇಲೆ ಸ್ಥಳವನ್ನು ಬರೆದು ದಿನಾಂಕವನ್ನು ಹಾಕಿದರೆ 5ಕ್ಕೆ 5 ಅಂಕಗಳು ಸುಲಭವಾಗಿ ನಮಗಿಲ್ಲಿ ಸಿಗ್ತವೆ ಅಂತ. ಹಾಗಾಗಿ ಈ ರೀತಿ ತಾವುಗಳು ಸಿದ್ಧತೆಯನ್ನು ಮಾಡಿಕೊಂಡ್ರೆ ಬಹಳ ಮುಖ್ಯವಾಗಿ ಇನ್ನೊಂದು ವಿಭಾಗ ನಾನು ಮುಖ್ಯವಾಗಿ ತಮಗೆ ಹೇಳಬೇಕು, 9 ಅಂಕಗಳು ಬರತಕ್ಕಂಥದ್ದು ಪಠ್ಯಪೋಷಕ ವಿಭಾಗ. ದಯಮಾಡಿ ಯಾರು ಕೂಡ ಇದನ್ನ ಏನಪ್ಪಾ ಅಂದ್ರೆ ತಿರಸ್ಕಾರ ಮಾಡಬೇಡಿ, ಖಂಡಿತವಾಗಿ ಓದಿ. 9 ಅಂಕಗಳು ಬರ್ತವೆ. ಯಾವ ಭಾಗಪ್ಪ ಅಂತಂದ್ರೆ 2 ಅಂಕದ 4 ಪ್ರಶ್ನೆಗಳು ಬರ್ತವೆ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ 1 ಅಂಕದ 1 ಪ್ರಶ್ನೆ ಬರುತ್ತೆ. ಸುಲಭವಾದಂತಹ ಪದ್ಯಗಳಿದ್ದಾವೆ. ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥ ಪದ್ಯ ಇದೆ, ಪೂರ್ಣ ಕಂಠಪಾಠ ಮಾಡಿಬಿಡಿ. ಅಕ್ಕಮಹಾದೇವ ವಚನಗಳಿದ್ದಾವೆ, ಕಂಠಪಾಠ ಮಾಡಿಬಿಡಿ. ಇನ್ನುಳಿದಂತೆ ಭಗತ್ ಸಿಂಗ್, ಆಮೇಲೆ ಸ್ವಾಮಿ ವಿವೇಕಾನಂದರು, ಅಂಬೇಡ್ಕರ್ ಅವರು, ಗಾಂಧೀಜಿಯವರ ವಿಚಾರಧಾರೆಗಳಿದ್ದಾವೆ. ಅವುಗಳನ್ನು ಸುಲಭವಾಗಿ ಅರ್ಥೈಸಿಕೊಂಡು ಬಿಟ್ರೆ 2 ಅಂಕದ ಪ್ರಶ್ನೆಗಳಿಗೆ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಮತ್ತು ನಾಮಪ್ರಾಸ ಬಿಟ್ಟ ಕಥೆಗಳಿಗೆ 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ ಪ್ಯಾಕೇಜ್ನಲ್ಲಿ ನೀಡಿದ್ದೇವೆ. ಅವುಗಳನ್ನು ಸಿದ್ಧತೆ ಮಾಡಿಕೊಂಡು ಬಿಟ್ರೆ ತಮಗೆ ಸುಲಭವಾಗಿ 35ಕ್ಕಿಂತಲೂ ಹೆಚ್ಚು ಅಂಕಗಳು ಬರ್ತವೆ. ಹಾಗಾಗಿ ಈ ವಿಭಾಗವನ್ನು ಮುಖ್ಯವಾಗಿ ಇಟ್ಕೊಂಡು ತಾವುಗಳು ಸಿದ್ಧತೆಯನ್ನು ಮಾಡಿಕೊಂಡಾದ್ರೆ ಅತಿ ಏನಪ್ಪಾ ಅಂತಂದ್ರೆ ಖಂಡಿತವಾಗಿ ತಾವು 35 ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಉತ್ತಮ ಪ್ರಯತ್ನವನ್ನು ಪಟ್ಟದ್ದಾದ್ರೆ ನೀಡಿರ್ತಕ್ಕಂಥ ಅಂಶಗಳನ್ನು ಸುಲಭವಾಗಿ ಗ್ರಹಿಸಿಕೊಂಡು ಚಾರ್ಟ್ಗಳನ್ನು ಸಿದ್ಧತೆಯನ್ನು ಮಾಡಿಕೊಂಡು ವ್ಯಾಕರಣ ವಿಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ತಾವುಗಳು ಇರತಕ್ಕಂಥ ಸಂಧಿ, ಸಮಾಸ, ಕೃದಂತ, ತದ್ದಿತಾಂತ, ಆಮೇಲೆ ವರ್ಣಮಾಲೆ ಇವುಗಳಿಗೆಲ್ಲ ಪ್ರತ್ಯೇಕವಾಗಿ ಚಾರ್ಟ್ಗಳನ್ನು ಹಾಕಿಕೊಂಡು ಸಿದ್ಧತೆಯನ್ನು ಮಾಡಿಕೊಂಡಾದ್ರೆ ಬಹುಂಶ ಆಯ್ಕೆ ಮಾದರಿ ಪ್ರಶ್ನೆಗಳಲ್ಲೂ ಕೂಡ ತಾವೇನು ಮಾಡ್ಬೋದಪ್ಪ ಅಂದ್ರೆ ಅಂಕಗಳನ್ನು ಸುಲಭವಾಗಿ ಗ್ರಹಿಸಬಹುದು. ಆ ವಿಭಾಗ ಕೂಡ ಇಲ್ಲಿದೆ, ಬಹುಂಶ ಆಯ್ಕೆ ಮಾದರಿಗೆ ಸಂಬಂಧಪಟ್ಟ ಹಾಗೆ. ಮತ್ತು ಇನ್ನೊಂದು ವಿಭಾಗ ಯಾವುದಪ್ಪ ಅಂದ್ರೆ ಸಂಬಂಧೀಕರಣದ ಪ್ರಶ್ನೆಗೆ ಉತ್ತರಿಸುವಂಥದ್ದು. ಹಾಗಾಗಿ ಇಲ್ಲಿ ಕೂಡ ತತ್ಸಮ ತದ್ಭವ, ಕೃದಂತ, ತದ್ದಿತಾಂತ, ಸಮಾಸ, ದ್ವಿರುಕ್ತಿ, ಜೋಡನುಡಿ, ಅನುಕರಣಾವ್ಯಯ, ಕ್ರಿಯಾಪದದ ಅರ್ಥರೂಪಗಳು ಇವುಗಳನ್ನು ಸಂಬಂಧೀಕರಣದಲ್ಲಿ ಹೆಚ್ಚಾಗಿ ಕೇಳಿರುವಂಥದ್ದು. ಇನ್ನು ಇಲ್ಲಿ ಬಹುವಂಶ ಆಯ್ಕೆ ಮಾದರಿ ಪ್ರಶ್ನೆಗಳಿಗೆ ವರ್ಣಮಾಲೆ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ವಿಭಕ್ತಿ ಪ್ರತ್ಯಯ, ವಾಕ್ಯ ಪ್ರಕಾರಗಳು, ಲೇಖನ ಚಿಹ್ನೆಗಳು, ಅವ್ಯಯಗಳು. ಮುಖ್ಯವಾಗಿ ನೋಡಿದ್ರೆ ವಾಕ್ಯ ಪ್ರಕಾರದಲ್ಲಿ ಒಂದು ಪ್ರಶ್ನೆ ಮುಖ್ಯವಾಗಿರ್ತಕ್ಕಂಥದ್ದು ವಿಭಕ್ತಿ ಪ್ರತ್ಯಯಕ್ಕೆ ಸ್ಪೆಸಿಫಿಕ್ ಆಗಿರುವಂಥದ್ದು. ಈ ಅಂಶಗಳನ್ನು ಮುಖ್ಯವಾಗಿ ಇಟ್ಕೊಂಡು ತಾವು ಸಿದ್ಧತೆಯನ್ನು ಮಾಡಿಕೊಂಡಾದ್ರೆ ಹೆಚ್ಚಿನ ಅಂಕಗಳು ಬರಲಿಕ್ಕೆ ಸಾಧ್ಯ ಇದೆ. 35ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಈ ವಿಭಾಗದಲ್ಲಿ ತಾವು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಅನ್ನೋದು ಮುಖ್ಯವಾದಂಥ ವಿಭಾಗ ಅಂದ್ರೆ ಪ್ರಬಂಧ ಬರವಣಿಗೆ ವಿಭಾಗ. ಇಲ್ಲಿ 45ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೀರಿ ಅಂತ. 15 ವಾಕ್ಯ ಅಂತ ನಾವು ಆಯ್ಕೆ ಮಾಡಿಕೊಂಡಾಗ ಇಲ್ಲಿ ಒಂದು 20 ಸಾಲುಗಳು ಅಂತ ತೆಗೆದುಕೊಂಡ್ರೆ ಅಲ್ಲಿ ತಾವುಗಳು ಕೊಟ್ಟಿರ್ತಕ್ಕಂಥ ವಿಷಯ ಪಠ್ಯಭಾಗದಲ್ಲಿ ಈಗಾಗಲೇ ವಿಷಯಗಳನ್ನು ನೀಡಿದ್ದಾರೆ, ಒಂದು 10 ಅಂಶಗಳನ್ನು ವಿಚಾರಗಳನ್ನು ತಿಳಿಸಿದ್ದಾರೆ. ಅವುಗಳಿಗೆ ಪರ್ಯಾಯವಾಗಿಯೇ ಅದೇ ಅರ್ಥ ಬರೋ ನಿಟ್ಟಿನವರೆಗೆ ಪ್ರಶ್ನೆಗಳನ್ನು ತೆಗಿಬೇಕಾಗಿರೋದ್ರಿಂದ, ಉದಾಹರಣೆಗೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಂತಿದೆ, ಗ್ರಂಥಾಲಯಗಳ ಮಹತ್ವ ಅಂತಿದೆ, ಅದನ್ನ ಆನ್ವಯಿಕ ರೀತಿಯೊಳಗೆ ವಿಷಯವನ್ನು ಕೊಡಬೇಕು ಅನ್ನೋದು ತೀರ್ಮಾನ ಇರೋದ್ರಿಂದ ತಾವುಗಳೇನಪ್ಪ ಅಂದ್ರೆ ಇದೇ ಅಂಶಗಳನ್ನು ಮುಖ್ಯವಾಗಿ ಇಟ್ಕೊಂಡು ಸಿದ್ಧತೆಯನ್ನು ಮಾಡಿಕೊಂಡು ಪೀಠಿಕೆ ವಿಷಯ ನಿರೂಪಣೆ ಮತ್ತು ಉಪಸಂಹಾರದ ರೀತಿ ಒಳಗಡೆಗೆ ಏನು ಹಾಕ್ಬೇಕಂತಿಲ್ಲ. ಆದರೆ 3 ಪ್ಯಾರಾಗ್ರಾಫ್ನೊಳಗಡೆಗೆ ತಾವು ಏನಪ್ಪಾ ಅಂದ್ರೆ ಉತ್ತರಗಳನ್ನು ಬರೆದಿದ್ದಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಪೀಠಿಕೆಯಲ್ಲಿ ಕೊಟ್ಟಿರುವ ವಿಷಯದ ಅರ್ಥ, ಏನಾದರೂ ಯಾರು ಹೇಳಿಕೆಗಳಿದ್ರೆ ಹೇಳಿಕೆಗಳು, ವ್ಯಾಖ್ಯೆಗಳಿದ್ರೆ ವ್ಯಾಖ್ಯೆಗಳನ್ನು ಸೇರಿಸಿ ಅದರ ಪೀಠಿಕೆಯನ್ನು ಬರೆದು ವಿಷಯ ನಿರೂಪಣೆ ಒಳಗಡೆಗೆ ಯಾವ ವಿಷಯವನ್ನು ಕೊಟ್ಟಿದ್ದಾರೋ ಆ ವಿಷಯದ ಕುರಿತಾಗಿರತಕ್ಕಂಥ ಮಹತ್ವ ಮತ್ತು ಅದರ ಗುಣಲಕ್ಷಣ, ಪ್ರಭಾವ, ಪರಿಣಾಮ, ವಿಶೇಷತೆ ಏನು, ವಿಷಯದ ಪ್ರಮುಖಾಂಶಗಳೇನಿದ್ದಾವೆ ಅಂತನ್ನೋದ್ರ ಕುರಿತಾಗಿ ಸುಮಾರು 12ರಿಂದ 15 ಸಾಲುಗಳ ವಿಶ್ಲೇಷಣೆಯನ್ನು ಕೊಟ್ಟು ಕೊನೆಗೆ ಉಪಸಂಹಾರದ ರೀತಿ ಒಳಗಡೆಗೆ ತಾವುಗಳು ಏನಪ್ಪಾ ತೀರ್ಮಾನ, ನಿರ್ಧಾರಾತ್ಮಕ ಅಂಶಗಳನ್ನು ಹೇಳುವಂಥದ್ದನ್ನು ಮಾಡಿದರೆ 4-5 ಸಾಲುಗಳಲ್ಲಿ ಉತ್ತಮವಾದಂಥ ಪ್ರಬಂಧ ಆಗುತ್ತೆ. 5 ಅಂಕಗಳು ಬರ್ತವೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ಪ್ರಯತ್ನ ನಿಮ್ದಾಗ್ಲಿ, ಯಶವು ಕೂಡ ನಿಮ್ದಾಗ್ಲಿ, ಉತ್ತಮವಾದಂಥ ಫಲಿತಾಂಶ ಬರಲಿ ಅಂತ ಶುಭ ಹಾರೈಸ್ತೇನೆ. ಧನ್ಯವಾದಗಳು.